ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಸುರೇಶ್ ವ್ಲಾಗ್ಸಿಗೆ ಸ್ವಾಗತ. ಇವತ್ತು ನಾನು ಮಂಗಳೂರು ಸ್ಟೈಲ್ ಮಾವಿನ ಹಣ್ಣಿನ ಸಾಂಬಾರು ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೀನಿ. ಬನ್ನಿ ಈ ಸಾಂಬಾರನ್ನು ಹೇಗೆ ಮಾಡೋದೆಂದು ನೋಡೋಣ. ಮೊದಲಿಗೆ ಚೆನ್ನಾಗಿ ಬಲಿತ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಗೂ ಉಪ್ಪು ಸೇರಿಸಿ ಬೇಯಿಸಿ. ಮಾವಿನ ಹಣ್ಣು ತುಂಬ ಹುಳಿಯಾಗಿದ್ದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಬೇಯಿಸಿ. ಮಸಾಲೆಗೆ ಒಂದು ಬಾಣಲೆಯಲ್ಲಿ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಕಾಳು ಮೆಣಸು, 3 ಬ್ಯಾಡಗಿ ಮೆಣಸು, 1 ಕಪ್ಪು ತೆಂಗಿನ ತುರಿಯನ್ನು ಸೇರಿಸಿ ಫ್ರೈ ಮಾಡಿ ಮಸಾಲೆಯನ್ನು ತಯಾರಿಸಿ. ಮಾವಿನ ಹಣ್ಣು ತುಂಬ ಹುಳಿಯಾಗಿದ್ದರೆ ಹುಣಸೆ ಹಣ್ಣನ್ನು ಸೇರಿಸುವುದು ಬೇಡ. ಮಾವಿನ ಹಣ್ಣು ಸ್ವೀಟಾಗಿ ಇದ್ದರೆ ಮಾತ್ರ ಹುಣಸೆ ಹಣ್ಣನ್ನು ಸೇರಿಸಿ. ಇವಾಗ ಮಸಾಲೆಯನ್ನು ತಯಾರಿಸಿ. ಈ ಮಸಾಲೆಯನ್ನು ಬೇಯಿಸಿದ ಮಾವಿನ ಹಣ್ಣಿಗೆ ಹಾಕಿ ಚೆನ್ನಾಗಿ ಕುದಿಸಿ ಉಪ್ಪು ಸೇರಿಸಿ ಬೇಯಿಸಿ. ಕೊನೆಗೆ ಕರಿಬೇವು, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಟ್ಟರೆ ರುಚಿಯಾದ ಮಂಗಳೂರು ಸ್ಟೈಲ್ ಮಾವಿನ ಹಣ್ಣಿನ ಸಾಂಬಾರ್ ರೆಡಿಯಾಗುತ್ತದೆ. ಇದು ಮಂಗಳೂರಿನಲ್ಲಿ ತುಂಬ ಇಷ್ಟವಾದ ಅಡಿಗೆ ಅಂತ ಹೇಳ್ಬೋದು. ಇಲ್ಲಿಯವರೆಗೆ ನನ್ನ ಚಾನಲ್ ವೀಕ್ಷಿಸಿದ ಎಲ್ಲ ಬಾಂಧವರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.